Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. 1 ಗಂಟೆವರೆಗೂ ಕೂಡ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅನ್ನು ಗಮನಿಸ್ತಾ ಹೋಗೋಣ. ಸೊ ಮಧ್ಯಾಹ್ನ 1 ಗಂಟೆವರೆಗೆ 14 ಕ್ಷೇತ್ರಗಳಲ್ಲಿ ಇವರಿಗೆ 38.23% ವೋಟಿಂಗ್ ಆಗಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತದಾನ ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಮುಂಚೂಣಿಯಲ್ಲಿದೆ 48.10, ಆಲ್ಮೋಸ್ಟ್ 50% ಹತ್ತಿರಕ್ಕೆ ಬಂದಿದ್ದಾರೆ ಅವರು. ಇನ್ನು ಬೆಂಗಳೂರು ಕೇಂದ್ರ 30.10, ಹಾಗೆಯೇ ಬೆಂಗಳೂರು ಉತ್ತರ ಶೇಕಡ 32.25, ಹಾಗೆಯೇ ಗ್ರಾಮಾಂತರದಲ್ಲಿ 36.09, ಬೆಂಗಳೂರು ದಕ್ಷಿಣ 31.51, ಮೈಸೂರಿನಲ್ಲಿ 41.58 ಆಗಿದೆ, ಮಂಡ್ಯದಲ್ಲಿ 40.70, ಹಾಗೆಯೇ ಉಡುಪಿ ಚಿಕ್ಕಮಗಳೂರು ಹತ್ತಿರಕ್ಕಿದೆ ದಕ್ಷಿಣ ಕನ್ನಡಕ್ಕೆ 46.43. ಸೊ ನಾವೀಗ ಜಿಲ್ಲಾ ಕೇಂದ್ರಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಡಿಮೆ ಆಗಿದೆ ವೋಟಿಂಗ್. ಬೆಂಗಳೂರು ಸೆಂಟ್ರಲಲ್ಲಂತೂ ತೀರಾ ಕಡಿಮೆ, 30% ಅಷ್ಟೇನೆ. ಸೊ ಬೆಂಗಳೂರು ಸೆಂಟ್ರಲ್ ಹಾಗೆಯೇ ಗ್ರಾಮಾಂತರದಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯಾಗಿದೆ ಕಂಪೇರ್ ಟು ಬೆಂಗಳೂರು ಸಿಟಿ 36. ಸೊ ಅದರಲ್ಲೂ ಕೂಡ ನಗರ ಭಾಗದವರು ಹೆಚ್ಚಿನ ವೋಟ್ ಮಾಡಿದ್ದಾರೆ. ಇನ್ನು ಮೈಸೂರು ಮಂಡ್ಯದಲ್ಲಿ ಆಲ್ಮೋಸ್ಟ್ 41-42% ಅಷ್ಟಿದೆ, 40-41ರಲ್ಲಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹೊರತುಪಡಿಸಿದ್ರೆ ಅತಿ ಹೆಚ್ಚಿನ ಮತದಾನ ಆಗಿರೋದು ಉಡುಪಿ ಚಿಕ್ಕಮಗಳೂರಿನಲ್ಲಿ 46.43% ಜನ, ಆಲ್ಮೋಸ್ಟ್ ಅರ್ಧದಷ್ಟು ಜನ ಈಗ ವೋಟ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಸಮಯ ಇದೆ 6 ಗಂಟೆವರೆಗೆ, ಅಂದರೆ ಹೆಚ್ಚಿನ ಸಮಯ ಅನ್ನೋದು ಇಲ್ಲ, ನೀವು ಆದಷ್ಟು ಬೇಗ ಬಂದು ವೋಟ್ ಮಾಡಬೇಕು. ಸೊ ದಕ್ಷಿಣ ಕನ್ನಡದಲ್ಲಿ ಮಧ್ಯಾಹ್ನದವರೆಗೆ ಅತಿ ಹೆಚ್ಚು ಅಂದರೆ 48.10 ವೋಟಿಂಗ್ ಆಗಿದೆ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲ ಆನ್ ಆವರೇಜ್ ಅಂತ ನೋಡಿದ್ರೆ ಒಂದು 30%, 31%. ಈ ನಮ್ಮ ಬೆಂಗಳೂರಿನವರ ಹಣೆ ಬರನೇ ಇಷ್ಟು, ನೀವು ಎಷ್ಟೇ ಏನೇ ಹೇಳಿ ನಾವು ಮಾಡೋದನ್ನೇ ಮಾಡೋದು ಅಂತ ಹೇಳುವಂಥ ಜಾಯಮಾನ್ದವರು ಅಂತ ಅನ್ಸುತ್ತೆ ಬೆಂಗಳೂರಿನವರು. ಅದಕ್ಕೇ ಸಾಕಷ್ಟು ಕಡೆ ಈ ರೀತಿಯಾದಂಥ ಒಂದು ವಿರೋಧಗಳು ವ್ಯಕ್ತವಾಗುವಂಥದ್ದು. ಕಂಪ್ಲೇಂಟ್ ಮಾಡೋದಕ್ಕಾದ್ರೆ ಮುಂದೆ ಬಂದು ನಿಂತ್ಕೊಬಿಡ್ತಾರೆ, ಪ್ರತಿಯೊಂದಕ್ಕೂ ಕೂಡ ಕ್ರಿಪ್ ಮಾಡೋದು, ಕಂಪ್ಲೇಂಟ್ ಮಾಡೋದು ಮಾಡ್ತಾರೆ. ಬಟ್ ನಿಮ್ಮ ಹಕ್ಕು ಚಲಾವಣೆ ಮಾಡಿ ನಿಮ್ಮ ನಾಯಕರನ್ನ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಅಯ್ಯೋ ಯಾರಿಗೆ ಮಾಡಿದ್ರೆ ಏನಂತೆ ಅನ್ನೋ ಉದಾಸೀನವನ್ನು ತೋರಿಸ್ತಾರೆ. ಸುದೀಪ್ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ನೋಡಿ ಬುದ್ಧಿ ಇರೋರು, ತಲೆಯಲ್ಲಿ ಮೆದ್ಲಿರುವಂಥವ್ರು ಬಂದು ಮತದಾನವನ್ನು ಮಾಡಬೇಕು, ಅವ್ರಿಗೇನು ಹೇಳ್ಬೇಕಾ ನಾವು, ಎಷ್ಟು ಹೇಳಿದ್ರು ಅಷ್ಟೇ ಅನ್ನುವಂಥದ್ದಿದ್ದಾಗ ಸ್ವಲ್ಪ ಮಟ್ಟಿಗಾದರೂ ಜಾಗೃತರಾಗಿ ನಿಮ್ಮ ಹಕ್ಕನ್ನು ನೀವು ಚಲಾವಣೆ ಮಾಡಿ ಅನ್ನುವಂಥದ್ದನ್ನು ಎಷ್ಟೇ ಹೇಳಿದ್ರು ಕೂಡ ಇನ್ನೂ ಬೆಂಗಳೂರಿನಲ್ಲಿ ಅಷ್ಟೇ ಇದೆ. ಬಟ್ ನೋಡಿ ಕರಾವಳಿ ಭಾಗದಲ್ಲಿ ಮುರಳಿ ಹೇಳ್ತಾ ಇದ್ರು ಎಕ್ಸಾಮ್ ಬರೆಯಕ್ಕಿಲ್ವಲ್ಲ ಬಂದಿಲ್ಲಿ, ಜಸ್ಟ್ ಒಂದು ಬಟನ್ ಹೋಗೋದಲ್ವಾ ಬರೋಕೇನು ಅಂತ. ಈಗ ಪರ್ಸೆಂಟೇಜ್ ನೋಡ್ತಾ ಇದ್ದೀವಿ, ದಕ್ಷಿಣ ಕನ್ನಡ 48%, ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ಕರಾವಳಿ ಭಾಗದಲ್ಲಿ ಆಲ್ಮೋಸ್ಟ್ 50% ವೋಟಿಂಗ್ ಆಗಿದೆ 1 ಗಂಟೆ ಅಷ್ಟರಲ್ಲಿ. ಇನ್ನು ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರಿನ ಸಿಟಿ ಏನಿದೆ, ಸೆಂಟ್ರ್ ಏನಿದೆ, ಅಲ್ಲಿ ಕೇವಲ 30% ಇದುವರೆಗೂ ಆಗಿರುವಂಥದ್ದು. ನಾವು ದಕ್ಷಿಣ ಕನ್ನಡಕ್ಕೆಲ್ಲ ಹೋಲಿಸಿದ್ರೆ 20% ಕಡಿಮೆ ಇದೆ. ಸೊ ಇದು ಬೆಂಗಳೂರು ಕೇಂದ್ರದಲ್ಲಿ ಪ್ರತಿಯೊಂದರಲ್ಲೂ ಕಂಪ್ಲೇಂಟು, ಟ್ರಾಫಿಕಲ್ ಕಂಪ್ಲೇಂಟು, ನೀರಿಲ್ಲ ಕಂಪ್ಲೇಂಟು, ಹಾಗೆಯೇ ಬೇರೆ ಬೇರೆ ವಿಚಾರಗಳು, ಇಲ್ಲಿನ ಒಂದಷ್ಟು ಪೊಲ್ಯೂಷನ್ ಬಗ್ಗೆ ಕಂಪ್ಲೇಂಟ್ ಮಾಡೋರಿದ್ದಾರೆ, ಆನ್ ಟೈಮ್ ಬಸ್ ಬರಲ್ಲ ಅಂತ ಹೇಳೋರಿದ್ದಾರೆ, ಅದೇ ರೀತಿಯಾಗಿ ಸೇಫ್ಟಿ ಬಗ್ಗೆ ಮಾತನಾಡುವಂಥವ್ರು ಇದ್ದಾರೆ. ಆದರೆ ವೋಟ್ ಮಾಡೋಕ್ಕೆ ಬರುವಂಥ ಪರ್ಸೆಂಟೇಜ್ ಮಾತ್ರ 30% ಮಾತ್ರ. ಸೊ ಇನ್ನೊಂದು ಕಡೆ ಬೆಂಗಳೂರು ಉತ್ತರ, ಇಲ್ಲೂ ಕೂಡ ತೀರಾ ಹೇಳ್ಕೊಳ್ಳುವಂಥದ್ದಿಲ್ಲ, 32.25 ಮಾತ್ರ ವೋಟಿಂಗ್ ಆಗಿರೋದು. ಹಾಗೆಯೇ ಬೆಂಗಳೂರು ದಕ್ಷಿಣ 31.51% ಆಗಿದೆ. ಯಾವುದೂ ಕೂಡ ಈಗಿನ ಬೆಳವಣಿಗೆ ನೋಡಿದ್ರೆ 55% ಅಂತ ಬೆಂಗಳೂರಿಗೆ ಏನೊಂದು ಟ್ಯಾಗ್ ಲೈನ್ ಇದೆ, ಅದನ್ನು ಈ ಬಾರಿ ಕೂಡ ಮೀರುತ್ತಾ ಇರುತ್ತಾ ಅಂತ ಅನ್ಸುತ್ತೆ ಈ ಬಾರಿಯೂ ಕೂಡ. ಇನ್ನು ಬೆಂಗಳೂರು ಗ್ರಾಮಾಂತರ 36%, ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಗ್ರಾಮಾಂತರದಲ್ಲಿ ಸಿಟಿ ಕೂಡ ಬರುತ್ತೆ, ಆಲ್ಮೋಸ್ಟ್ RR ನಗರ ಭಾಗ ಎಲ್ಲವೂ ಕೂಡ ಕವರ್ ಆಗುತ್ತೆ. ಬಟ್ ಇವನ್ ಇಲ್ಲೂ ಓಕೆ ಅನ್ನೋ ರೀತಿ ಆಗಿದೆ ಕಂಪ್ಯಾರಿಟಿವ್ಲಿ ಬೆಂಗಳೂರಲ್ಲಿ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಒಂದು 6% ಜಾಸ್ತಿ ಇದೆ. ಇದು 1 ಗಂಟೆಯ ತನಕ TV9 ನಿಮಗೆ ತೋರಿಸ್ತಿರುವಂಥ ಈ ಸ್ಟ್ಯಾಟ್ಸ್ ಏನಿದೆ, ಇದು 1 ಗಂಟೆಯ ತನಕ ಎಷ್ಟು ವೋಟಿಂಗ್ ಆಗಿದೆ ಅಂತ. ಇನ್ನು 1 ಗಂಟೆ ಅಂತ ಅಂತಂದರೆ ನಾವು ಆಲ್ಮೋಸ್ಟ್ 5 ತಾಸು ಬಾಕಿ ಇದೆ. ಮೈಸೂರು ಕೊಡಗು 41.58% ಇದೆ. ಹಾಗೆಯೇ ಬೇರೆ ಬೇರೆ ಭಾಗದಲ್ಲಿ ಹಾಸನದಲ್ಲೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇನ್ನು ಚಿಕ್ಕಮಗಳೂರು, ಉಡುಪಿ ಇಲ್ಲೂ ಕೂಡ ವೋಟಿಂಗ್ ಚೆನ್ನಾಗಿದೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ. ಸೊ ಮೈಸೂರು ಕೊಡಗಿನಲ್ಲಿ 41.58% ಜನ. ಇನ್ನು ಮಂಡ್ಯದಲ್ಲಿ 40.70% ಇದುವರೆಗೆ ಮತದಾನ ಆಗಿದೆ. ಇನ್ನು ಬಾಕಿ ಇರುವಂಥದ್ದು ನಿಮಗೆ ಹೆಚ್ಚು ಅಂತಂದರೆ 4.5 ಗಂಟೆ ಅಷ್ಟೇ. ಸೊ ಅದರೊಳಗೆ ಹೆಚ್ಚಿನ ಮತದಾನ, ಒಂದಷ್ಟು ಮಂದಿ ಬೆಳಗಿನ ಕೆಲಸ ಮುಗಿಸ್ಕೊಂಡು ಬಿಸಿಲನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ ಸಂಜೆ ಬರುವವರು ಇರ್ತಾರೆ. ಸೊ ಕಾದು ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಮಂಡ್ಯದಲ್ಲಿ 40% ಇದೆ. ಎಸ್, ಇದು ಪರ್ಸೆಂಟೇಜ್ ವೈಸ್ ನಾವು ನೋಡ್ತಾ ಇದ್ದೀವಿ. ಓವರಾಲ್ 14 ಕ್ಷೇತ್ರಗಳಲ್ಲಿ ಗಮನಿಸ್ತಾ ಹೋದರೆ 14 ಕ್ಷೇತ್ರಗಳಲ್ಲಿ ಇವತ್ತು ನಡೆದಿರುವಂಥ ಒಂದು ಮತದಾನ. ಸೊ 1 ಗಂಟೆವರೆಗೂ ಕೂಡ ಪರ್ಸೆಂಟೇಜ್ ಗಮನಿಸ್ತಾ ಹೋಗ್ತಿದ್ದೀವಿ. ಆಲ್ಮೋಸ್ಟ್ 35-40% ಅನ್ನುವಂಥದ್ದನ್ನು ಅನ್ಕೋಬೋದು ಓವರಾಲ್ ಗಮನಿಸಿದ್ರೆ. ಬಟ್ ಇಲ್ಲಿ ಹಾಸನದಲ್ಲಿ ನೋಡಿ 40.99 ಅಂದರೆ 41% ಆಗಿದೆ. 1 ಗಂಟೆವರೆಗೂ ಆಲ್ಮೋಸ್ಟ್ ಇಲ್ಲಿ ಒಳ್ಳೆಯ ಮತದಾನ ಆಗ್ತಾ ಇದೆ ಅಂತ ಹೇಳ್ಬೋದು. ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಗಮನಿಸ್ತಾ ಹೋದರೆ ನೋಡಿ, ಚಿತ್ರದುರ್ಗ ಆಲ್ಮೋಸ್ಟ್ 40ರಷ್ಟಿದೆ, 39.09.
40% ಇಲ್ಲೂ ಕೂಡ ಆಗಿದೆ. ಬೆಂಗಳೂರಲ್ಲೇ ತೀರಾ ಕಮ್ಮಿ ಅಂತ ಅನ್ಸಿದ್ರೆ ಬೆಂಗಳೂರಲ್ಲಿ 30-32% ಮಾತ್ರ ಇದುವರೆಗೂ ಕೂಡ ಮತದಾನ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಬಿಸಿಲಿದೆ, ಹಾಗಾಗಿನೇ ಬೆಳಿಗ್ಗೆ ಬೇಗ ಹೋಗಿ ಮತದಾನವನ್ನು ಮಾಡೋದಕ್ಕೆ ಅಂಥೇಳಿ ಕೆಲವೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತಿರುವಂಥ ಜನರನ್ನು ಕೂಡ ನೋಡಿದ್ವಿ. ಬಟ್ ಅದಾದ ನಂತರ ಮತ್ತೆ ಬಿರುಸು ಕಳೆದುಕೊಂಡಿದೆ ಈಗ. ಸೊ ಮಧ್ಯಾಹ್ನ ಬಿಸಿಲಿರೋದ್ರಿಂದಾಗಿ ಬಹುಶಃ ಸ್ವಲ್ಪ ತಡವಾಗ್ಬೋದು, ಇನ್ನೊಂದು 3 ಗಂಟೆ 4 ಗಂಟೆವರೆಗೂ ಕೂಡ ಸ್ವಲ್ಪ ಕಮ್ಮಿನೇ ಅನ್ನಿಸ್ಬೋದು. ಅದಾದ ನಂತರ ಕೊನೆಯ ಒಂದು 2 ಗಂಟೆಗಳಿದೆಯಲ್ಲ, ಸೊ ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಹೊರಗಡೆ ಬರ್ತಾರಾ ಜನ, ಬಂದು ಮತ ಚಲಾವಣೆಯನ್ನು ಮಾಡ್ತಾರಾ ಅನ್ನುವಂಥದ್ದನ್ನ ನೋಡಬೇಕು. ಇನ್ನು 500 ರೂಪಾಯಿ ಶರ್ಟ್ ಅನ್ನ ಬರೀ 100 ರೂಪಾಯಿಗೆ ಖರೀದಿಸಿ ಮತದಾನ ಮಾಡಿದ್ರೆ ಮಾತ್ರ ಈ ಒಂದು ರಿಯಾಯಿತಿ, ಈ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಮತದಾನ ಮಾಡಿದವರಿಗೆ ಮಾತ್ರ. ಬಟ್ಟೆ ಅಂಗಡಿಯಲ್ಲಿ ಒಂದು ವಿಶೇಷವಾದಂಥ ಆಫರ್. SR ನಗರದ ಬಟ್ಟೆ ಅಂಗಡಿಯಲ್ಲಿ 500 ರೂಪಾಯಿನ ಟಿ ಶರ್ಟ್ ಅನ್ನು ನಾವು 100 ರೂಪಾಯಿಗೆ ಮಾರ್ತಾ ಇದ್ದೀವಿ. ಉತ್ತಮ ಗುಣಮಟ್ಟದ ಶರ್ಟ್ಗಳಿಗೆ ರಿಯಾಯಿತಿ ದರ. ಮತದಾರರನ್ನ ಉತ್ತೇಜಿಸೋದಕ್ಕೆ ರಿಯಾಯಿತಿ ಆಫರ್ ಅನ್ನು ನೀಡಲಾಗಿದೆ. ಬಟ್ಟೆ ಅಂಗಡಿಯಿಂದ ವಿಶಿಷ್ಟವಾಗಿ ಮತದಾನ ಜಾಗೃತಿ. ಕಳೆದ ಚುನಾವಣೆಯಲ್ಲೂ ಕೂಡ ಹಲವು ರಿಯಾಯಿತಿಗಳಿದ್ವು. ಮಾಲೀಕರಿಂದ ಈ ಬಾರಿ ಶರ್ಟ್ಗಳಿಗೆ ರಿಯಾಯಿತಿಯನ್ನ ನೀಡಲಾಗಿದೆ. ಪಬ್ಲಿಕ್ ವೋಟ್ ಹಾಕ್ಲಿ ಅಂತಾನೆ ಈ ಆಫರ್ ಕೊಟ್ಟಿರೋದು. ನಾವು ವೋಟ್ ಹಾಕಿದವ್ರಿಗೆ ಮಾತ್ರ ಈ ಆಫರ್ ಇರೋದು. ಬೇರೆಯವ್ರು ಯಾರೋ ಬಂದ್ರೆ ಆಫರ್ ನಾವು ಕೊಡಕ್ಕಾಗಲ್ಲ. ವೋಟ್ ಹಾಕಿ ಎಷ್ಟು ಬೇಕಾದ್ರೂ ಶರ್ಟ್ ತಗೊಂಡೋಗಿ 99 ರೂಪೀಸ್ ಒಂದು ಶರ್ಟ್ ಅಷ್ಟೇ, ಏನಿಲ್ಲ. ಪಬ್ಲಿಕ್ ಸ್ವಲ್ಪ ವೋಟ್ ಹಾಕ್ಲಿ ಅಂತಾನೆ ಇದು ಮಾಡ್ತಿರೋದು. ನಾವು ಲಾಸ್ಟ್ ಎಲೆಕ್ಷನ್ ಅಲ್ಲೂ ಮಾಡಿದ್ವಿ, ಮತ್ತೆ ಈ ವರ್ಷನೂ ಮಾಡ್ತಿದ್ವಿ ಸರ್. ಚೆನ್ನಾಗಿದೆ ಸರ್, ತುಂಬಾ ಪಾಸಿಟಿವ್ ಆಗಿದೆ. ಖುಷಿ ಪಡ್ತಿದ್ದಾರೆ ಅವರು. ಈ ತರ ಆಫರ್ ಎಲ್ಲ ಸಿಕ್ಕಿದ್ರೆ ಅವ್ರು ವೇಟ್ ಮಾಡ್ತಿರ್ತಾರೆ ಕಸ್ಟಮರ್. ಅದೇ ರೀತಿಯಿಂದ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ವೋಟ್ ಬಿದ್ರೇನು ವಿ ಆರ್ ಆಲ್ಸೋ ಹ್ಯಾಪಿ, ಪಬ್ಲಿಕ್ ಆಲ್ಸೋ ಹ್ಯಾಪಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.